ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಶೇರ್ ಮಾಡೋಕ್ಕಿಂತ ಮುಂಚೆ ಯಾವತ್ತಿನ ವ್ಲಾಗ್ ಅನ್ನೋದನ್ನು ನಾನು ನಿಮಗೆ ಹೇಳಿಬಿಡ್ತೀನಿ. ಮೇ 31ನೇ ತಾರೀಕು ನಾನು ಊರಿಗೆ ಹೊರಟಿದ್ದು. ಆವತ್ತು ಬೆಳಗ್ಗೆ ಊರಿಗೆ ಹೊರಟೋಕ್ಕಿಂತ ಮುಂಚೆ ಮನೇಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡೆ, ಮನೇಲಿ ಏನೇನೆಲ್ಲ ಕೆಲಸ ಮುಗಿಸಿದ್ದೀನಿ, ಊರಿಗೆ ಹೋಗಿ ತಲುಪಿದ್ದು ಯಾವ ರೀತಿ, ಹಾಗೆಯೇ ವಾಪಸ್ ಬಂದಿದ್ದು ಎಷ್ಟು ದಿನಕ್ಕೆ, ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಮೋಟಿವೇಟ್ ಆಗುತ್ತೆ. ನನ್ನ ವೀಡಿಯೋಸಿಂದ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ. ಒಳ್ಳೊಳ್ಳೆ ವೀಡಿಯೋಸ್ ಕೂಡ ಮಾಡ್ಬೋದು ನಾನು. ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಸರಿನಾ? ಬನ್ನಿ, ಇವಾಗ ನಾನು ಹೊರಟಿದ್ದೀನಿ. ಬೆಳಿಗ್ಗೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದ್ದು. ಆಮೇಲೆ ನಾನು ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ನೈಟಿನೇ ಹಾಕ್ಕೊಂಡಿರೋದು. ಯಾಕಂತ ಅಂದರೆ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ವ, ಕೆಲಸಗಳೆಲ್ಲ ಇದ್ದು. ಆಮೇಲೆ ಡ್ರೆಸ್ಸನ್ನು ಸ್ಟಿಚ್ಚಿಂಗಿಗೆ ಕೊಟ್ಟಿದ್ದೆ. ಡ್ರೆಸ್ಸು ಸ್ಟಿಚ್ ಆಗಿರಲಿಲ್ಲ, ಸ್ವಲ್ಪ ಲೂಸ್ ಇತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡೋಕ್ಕೆ ಅಂತ ನಾನು ಬೆಳಿಗ್ಗೆನೇ ಕೊಟ್ಬಿಟ್ಟು ಬಂದಿದ್ದೆ. ಈಗ ನೋಡ್ತಾ ಇರ್ಬೋದು, ಸ್ಟಿಚಿಂಗ್ ಹಾಕ್ಸ್ಕೊಂಡಿರೋದನ್ನ ಟಾಪ್ಗಳನ್ನ ಇಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಕೆಳಗಡೆ ನಿಯರ್ ಬೈ ಒಂದು ಟೈಲರ್ ಶಾಪ್ ಇದೆ, ಅಲ್ಲಿಗೆ ಹೋಗಿದ್ದೆ. ಅವರು ನಾನು ತೊಗೊಂಡು ಹೋದಾಗ ಆವಾಗ ತಾನೇ ಶಾಪ್ ಓಪನ್ ಮಾಡಿದರು. ನಾನು ಹೊಲ್ದುಬಿಟ್ಟು ಕೊಡ್ತೀನಿ, ಕಾಲ್ ಮಾಡ್ತೀನಿ, ಆವಾಗ ಬನ್ನಿ 1 ಅವರ್ ಬಿಟ್ಟು ಅಂತ ಹೇಳಿದರು. ಸರಿ ಆಯಿತು ಅಂತ ಅಂದ್ಬಿಟ್ಟು 1 ಅವರ್ ಬಿಟ್ಟು ನಾನು ಹೋಗಿದ್ದಿದ್ದು. ಅಷ್ಟರೊಳಗಡೆ ನಾನು ಬ್ಯಾಗ್ ಪ್ಯಾಕಿಂಗು ಎಲ್ಲನೂ ಕೂಡ ಮಾಡ್ಕೊಂಡಿದ್ದೆ. ಅಡುಗೆ ಮನೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಏನೂ ಇರಲಿಲ್ಲ. ಇವತ್ತು ಏನು ಕೂಡ ನಾಷ್ಟನೂ ಸಹ ಮಾಡಿರಲಿಲ್ಲ. ರೈಸ್ ಇತ್ತು, ಸಾಂಬಾರಿತ್ತು. ಅಂದರೆ ನೈಟ್ ಸಾಂಬಾರಿತ್ತು, ಬೆಳಗ್ಗೆ ಎದ್ದು ರೈಸ್ ಕೂಗಿಸ್ಕೊಂಡಿದ್ದೆ ಅಷ್ಟೇ. ಇವಾಗ ನಾನು ನನ್ನ ಮಗನಿಗೆ ಇವಾಗ ಕರ್ಕೊಂಡು ಹೋಗಬೇಕು ಅಂದರೆ ಸರಿ ಇಟ್ಟು ಹಾಗೆಯೇ ಸೆರ್ಲಾಕು ಅದೆಲ್ಲನೂ ಕೂಡ ಬಾಕ್ಸಿಗೆ ಫುಲ್ಫಿಲ್ ಮಾಡ್ಕೋಬೇಕು. ಅದೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವನಿಗೂ ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಸ್ನಾನ ಮಾಡಿಸಿ ಮಲಗಿಸಿದ್ದು ಏನು ಕಾರಣ ಅಂದರೆ ಬೆಳಗ್ಗೆನೇ ಎಲ್ಲ ತಿನ್ನಿಸಿ ರೆಡಿ ಮಾಡಿದ್ದೆ. ಏನು ಒಂದು 8 ಗಂಟೆ 9 ಗಂಟೆ ಹಂಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ರೆ ನಾನು ಊರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹಠ ಮಾಡಲ್ಲ, ಮತ್ತು ಚೆನ್ನಾಗಿ ಮಲ್ಕೊತಾನೆ ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿದೆ. ಹೆಂಗೋ ಮಲ್ಕೊಂಬಿಟ್ಟಿದ್ದ. ಬಸ್ಸಲ್ಲೂ ಕೂಡ ಟಾರ್ಚರ್ ಕೊಡಲಿಲ್ಲ. ಅದನ್ನು ಕೂಡ ನಾನು ವೀಡಿಯೋ ಶೇರ್ ಮಾಡ್ತೀನಿ. ಪೂಜೆನೂ ಅಷ್ಟೇ, ವಾರಕ್ಕೊಂದು ಟೈಮು ನನಗೆ ಕಳಶ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿ ಮತ್ತು ಪೂಜೆ ಮಾಡೋದು. ಅದಕ್ಕೆ ನಾನು ತಿಂಗಳಲ್ಲಿ ಒಂದು ಸಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು, ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ವಾರಕ್ಕೊಂದು ಸಲ ದೇವ್ರ ಮನೆಯೆಲ್ಲ ನೀಟಾಗಿ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಒಂಥರ ನೆಮ್ಮದಿ. ಬಟ್ ಮಕ್ಳು ಇಟ್ಕೊಂಡು ಮನೇಲಿ ಅದು ಆಗದಲ್ಲೇ ಇರೋವಂಥ ಕೆಲಸ. ಇನ್ನು ಬರುವಂತಹ ನಾಳೆ ವ್ಲಾಗ್ಗಳಲ್ಲಿ ನನ್ನ ರೂಟೀನು ಚೇಂಜ್ ಆಗ್ಬೋದು. ಅದನ್ನು ನಾಳೆ ವ್ಲಾಗಲ್ಲಿ ನೋಡ್ತೀರಾ. ಶಾರ್ಟ್ಸ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ನಮ್ಮನೆಯವರು ಮಲ್ಕೊಂಡು ಹಂಗೇನೆ ಎದ್ದೋಗ್ಬಿಟ್ಟಿದ್ರು. ನಾನು ಬೆಳಗ್ಗೆನೇ ನೆಲ ಎಲ್ಲ ಒರೆಸಿ, ಕಸ ಗುಡಿಸಿ, ನೆಲ ಒರೆಸಿ ಎಲ್ಲ ರೆಡಿ ಮಾಡಬೇಕಾದ್ರೆ ಅವ್ರು ಇನ್ನೂ ಎದ್ದಿರಲಿಲ್ಲ. ಅವರೆಲ್ಲ ಎದ್ದು ಸ್ನಾನ ಗಿನ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಡ್ಯೂಟಿಗೆ ಹೋಗಾದ್ಮೇಲೆ ನಾನು ದಿವಾನ್ ಕಾಟ್ಮೇಲೆ ಅವ್ರು ಮಲ್ಕೊತಾರಲ್ವ, ಬ್ರೆಡ್ಶೀಟು ಏನೆಲ್ಲ ಇತ್ತು ಅದನ್ನೆಲ್ಲ ತೆಗಿತಾ ಇದ್ದೆ. ನಾನು 2 ಟಾಪ್ನ ಸ್ಟಿಚ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಅಲ್ಲ, ಅದು ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಡಿಸೈನು. ಇದನ್ನು ತೊಗೊಂಡಿದ್ದು ಇಲ್ಲೇ ನಿಯರ್ ಬೈ ಶಾಪಲ್ಲಿ. ಚೆನ್ನಾಗಿದೆ. ಯಾವಾಗಲೂ ಅಲ್ಲೇ ತೊಗೊಳ್ಳೋದು. ಏನಾದರೂ ಟಾಪ್ಗಳು ತೊಗೋಬೇಕು ಅಂತ ಅಂದರೆ ಹೊಟ್ಟೆ ಎಲ್ಲನೂ ಸ್ವಲ್ಪ ಬೊಜ್ಜು ಜಾಸ್ತಿ ಬಂದಿರೋ ಕಾರಣ ಹಳೇ ಡ್ರೆಸ್ಗಳು ಏನಿದೆ ಅದು ಯಾವುದು ಕೂಡ ನನಗೆ ಆಗ್ತಾಯಿಲ್ಲ. ಇದು ಸ್ವಲ್ಪ ಹೊಟ್ಟೆ ಹತ್ರ ಮತ್ತು ಏನು ಚೆಸ್ಟ್ ಹತ್ರ ಲೂಸ್ ಇರಬೇಕು ಅಂತ ಒಂದು ಸ್ಟಿಚ್ ಮಾತ್ರ ಹಾಕ್ಸಿದ್ದೀನಿ. ನಮ್ಮ ಮನೆಯವ್ರು ಬಂದು ನಮ್ಮ ಏರಿಯಾ ಬಸ್ ಸ್ಟಾಪಲ್ಲಿ ಬಸ್ ಹತ್ಸಿದ್ರು. ನಾನ್ ಸ್ಟಾಪ್ ಚಿಕ್ಕಮಂಗ್ಳೂರು ಸದ್ಯ ಸಿಕ್ತು. ಇವಾಗ ಹೊಸ್ದಾಗಿ ಬಿಟ್ಟಿರುವಂತಹ ನಾನ್ ಸ್ಟಾಪ್ ಗಾಡಿಗಳಲ್ಲಿ KSRTCಯಲ್ಲಿ ಸ್ಟೋರೇಜು ಸೀಟ್ಗಳಲ್ಲಿ ಬ್ಯಾಕ್ ಸೈಡು ಸ್ಟೋರೇಜ್ ರ್ಯಾಕ್ ಅಂತ ಕೊಟ್ಟಿರ್ತಾರೆ. ತುಂಬ ಅನುಕೂಲವಾಗಿದೆ ಇದು. ಎಷ್ಟು ಚೆನ್ನಾಗಿದೆ ಅಂದರೆ ಇದು 31ನೇ ತಾರೀಕು ನೀವು ನೋಡ್ತಾ ಇರ್ಬೋದು. ಫ್ರೀ ಟಿಕೆಟ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಬೆಂಗಳೂರು ಟು ಹಗ್ರೆ ನಾವು ನಾನ್ ಸ್ಟಾಪ್
ಓದ್ತಿರೋದು ಚಿಕ್ಕಮಂಗ್ಳೂರು. ಬೆಂಗಳೂರಿಂದ ಡೈರೆಕ್ಟು ನಾನು ಹಗರೆಗೆ ತೊಗೊಂಡಿದ್ದೀನಿ. ಹಗರೆಗೆ ನಾನ್ ಸ್ಟಾಪ್ ಹತ್ತಿದ್ರೆ ಬೆಂಗಳೂರಿಂದ ಅವ್ರು ಮಾತ್ರ ಸ್ಟಾಪ್ ಕೊಡ್ತಾರೆ. ಇಲ್ಲ ಒಬ್ಬೊಬ್ಬರು ಹಾಸನ್ಗೆ ಸ್ಟಾಪ್ ಮಾಡ್ತಾರೆ, ಇಲ್ಲ ಬೇಲೂರು, ಆಮೇಲೆ ಚಿಕ್ಕಮಂಗ್ಳೂರು, ಹಿಂಗೆ. ನಾನು ನಾನ್ ಸ್ಟಾಪ್ ಹತ್ತಿರೋದ್ರಿಂದ ಹಗರಲ್ಲೇ ಇಳ್ಕೊಬೋದು ಅಂತ ಹೇಳಿದರು. ಇವಾಗ ಹತ್ರ ಎಲ್ಲನೂ ಕಲ್ಕೆರೆ ಬಂದುಬಿಟ್ಟು ಆಮೇಲೆ ನನ್ನ ತಮ್ಮಂಗೆ ಫೋನ್ ಮಾಡಿದ್ದೆ. ಇನ್ನು ಬೈಕಲ್ಲಿ ಕುತ್ಕೊಂಡು ಹೋಗೋಕ್ಕಾಗಲ್ಲ, ಬ್ಯಾಗಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಇತ್ತು ಅಂತ ನಾನೇ ಆಟೋನ ಬುಕ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಆಟೋಗೆ 40 ರುಪೀಸು ಹಗರೆಯಿಂದ ನಮ್ಮೂರು ಅಂಗಡಿ ಹಳ್ಳಿಗೆ 40 ರುಪೀಸ್ ಇತ್ತು. ಕೊಟ್ಬಿಟ್ಟು ಬರ್ತಾ ಇರಬೇಕಾದ್ರೆ ನನ್ನ ಮಗನಿಗೆ ಸ್ವಲ್ಪ ತಿಂಡಿ, ಬೇಕ್ರಿ ತಿಂಡಿ ಐಟಮ್ಸು ಎಲ್ಲ ತೊಗೊಂಡು ಬಂದಿದ್ದೆ. ಅದ್ರ ಜೊತೆಗೆ ಎಗ್ ಪಪ್ಸ್ ಕೂಡ ತೊಗೊಂಡು ಬಂದಿದ್ದೆ. ಎಗ್ ಪಪ್ಸು ಅಂತ ಅಂದರೆ ನಾನು ಹೋಗಿದ್ದ ದಿನ ಶುಕ್ರವಾರ ಆಗಿತ್ತು, 31 ಮೇ 31 ಶುಕ್ರವಾರದ ದಿನ. ಶುಕ್ರವಾರ ಇನ್ನೇನು ನಾನ್ ವೆಜ್ ತಿಂತೀವಲ್ಲ, ಮೊಟ್ಟೆ ತಿಂದರೆ ಏನಾಗಲ್ಲ ಅಂತ ಎಗ್ ಪಪ್ಸ್ನ ತೊಗೊಂಡೋಗಿದ್ದೆ 3. ನಾನು, ನನ್ನ ತಮ್ಮ, ನಮ್ಮಮ್ಮ, ನನ್ನ ದೊಡ್ಡ ಮಗ ಇಷ್ಟು ಜನ ತಿಂತಾಯಿದ್ದೇವೆ. ಅವನೇನು ತಿನ್ನಲ್ಲ, ನಾವು ಹಿಂಸೆ ಮಾಡಿ ತಿನ್ನಿಸ್ಬೇಕು. ಅಂದರೆ ಇತ್ತೀಚೆಗೆ ಎಗ್ಗು ಚೆನ್ನಾಗಿ ತಿಂತಾನೆ, ಅದನ್ನು ಶೇರ್ ಮಾಡ್ತೀನಿ ನಾನು ನಿಮಗೆ. ಹಾಗೆಯೇ ನಾನು ಬಂದಿದ್ದ ದಿವಸ ಸಖತ್ತಾಗಿ ಮಳೆ ಬರ್ತಾಯಿತ್ತು. ಆಚೆ ಕೂತ್ಕೊಂಡು ಚಿಕ್ಕವನು ದೊಡ್ಡವನು ಹಂಗೇ ವಿಡಿಯೋ ಮಾಡಿಕೊಂಡು ಮಳೆ ಬರ್ತಾ ಇರೋದನ್ನು ಶೂಟ್ ಮಾಡಿಕೊಂಡೆ. ನಾನು ಹೊಸ ಚಪ್ಪಲಿ ತೊಗೊಂಡಿದ್ದೆ. ನಾನು ಚಪ್ಪಲಿನೇ ತೊಗೊಂಡಿರಲಿಲ್ಲ, ಸ್ಲಿಪ್ಪರ್ನ ತೊಗೊಂಡಿದ್ದೆ ಊರಿಗೆ ಹೋಗ್ಬೇಕಲ್ವ ಅಂತ. ಅದು ನೋಡಿದ್ರೆ ಕಾಲು ಹೊಸ ಚಪ್ಪಲಿ ಅಲ್ವಾ, ಸ್ವಲ್ಪ ಟೈಟ್ ಆಗಿಬಿಟ್ಟು ಕಾಲೆಲ್ಲ ಬೊಬ್ಬೆ ಬಂದುಬಿಟ್ಟಿತ್ತು. ಬೆಂಗಳೂರಿಂದ ಹಾಸನಿಗೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಫುಲ್ ಟೈಟಾಗಿ ಕಾಲೆಲ್ಲನೂ ಈ ರೀತಿ ಕಾಲು ಪೂರ್ತಿ ಬೊಬ್ಬೆ ಬಂದುಬಿಟ್ಟಿತ್ತು. ಸಖತ್ ಹಿಂಸೆ ಅನ್ನಿಸ್ತು. ಬಟ್ ಹೋಗ್ತಾ ಸರಿ ಹೋಗುತ್ತೆ ಅಲ್ಲ, ಹೊಸ ಚಪ್ಪಲಿ ಆದಾಗ ಹಂಗೇ. ನಮ್ಮಮ್ಮ ನೈಟ್ಗೆ ರಾಗಿ ಹಸಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿನ ಮಾಡಿದರು. ಅದ್ರ ಕಾಂಬಿನೇಷನ್ನು ಟೊಮೊಟೊ ಮತ್ತು ಕಾಯಿ ಚಟ್ನಿ ಅಂತ ಎರಡೂ ಮಿಕ್ಸಲ್ಲಿ ಮಾಡೋದು. ಇದು ಯಾವ ರೀತಿ ಮಾಡೋದು ಅಂತ ನಾಳೆ ಮುಂದಿನ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಕೇಳ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟ್ ಅಂತ ಅಂದರೆ ಸಖತ್ತು ಟೇಸ್ಟಿಯಾಗಿತ್ತು ಮಾತ್ರ. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು, ಅರ್ಜೆಂಟು. ಏನು ನಾವು ದೋಸೆ ಅಥವಾ ಚಪಾತಿ ಅಥವಾ ರೊಟ್ಟಿ ಅಥವಾ ಬೇರೆ ಏನಾದರೂ ಪರೋಟ ಈ ರೀತಿ ಮಾಡಿಕೊಂಡಾಗ ಏನೂ ನಮ್ಮ ಹತ್ರ ತರಕಾರಿಗಳಿಲ್ಲ ಅಂದಾಗ ಅರ್ಜೆಂಟಿಗೆ ಟೇಸ್ಟಿಯಾಗಿರಬೇಕು, ಬೇಗನೆ ಆಗಬೇಕು ಅನ್ನೋ ಥರ ಚಟ್ನಿ ಇದು. ತುಂಬ ಟೇಸ್ಟಿಯಾಗಿತ್ತು. ಇದನ್ನು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ಹೋಗಿ 1 ದಿನ ಆದಮೇಲೆ, ಅಂದರೆ ಭಾನುವಾರದ ವ್ಲಾಗ್ ಅಂತ ಹೇಳ್ಬೋದು. ಆವತ್ತು ರಾಗಿ ಇಲ್ಲ ಅಂತ ಹೇಳಿದ್ನಲ್ವ ನಮ್ಮಮ್ಮ, ಬಿಸಿಲು ಬಂದಿತ್ತು ಅಂತ ಅಂದ್ಬಿಟ್ಟು ಮನೆ ಮುಂದೆ ಚಾಪೆ ಎಲ್ಲ ಹಾಕ್ಬಿಟ್ಟು ರಾಗಿನ ಈ ರೀತಿ ಗಾಳಿ ಬೀಸೋ ದಿಕ್ಕಿಗೆ ರಾಗಿ ತೂರ್ಬಿಟ್ಟು ಅದನ್ನು ಒಣಗಾಕ್ತಾಯಿದ್ರು. ಅದನ್ನು ನಾನು ಶೇರ್ ಮಾಡಿಕೊಂಡೆ. ನನ್ನ ಮಗ ನಮ್ಮ ಅಮ್ಮನ ಹತ್ರ ನಿಂತ್ಕೊಂಡು, ಅಂದರೆ ಅಜ್ಜಿ ಅಂತ ಜಾಸ್ತಿ ಅಟ್ಯಾಚ್ಮೆಂಟ್ ಅವನಿಗೆ. ಇವಾಗ ಅಂದರೆ ಎಲ್ಲಿ ಇರ್ತಾನೋ ಅಲ್ಲಿ ಜಾಸ್ತಿ ದಿನ, ಒಂದು 15 ದಿನ 20 ದಿನ ಇದ್ಬಿಟ್ರೆ ಅವರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿಬಿಡ್ತಾರೆ. ನನ್ನ ಮಗ ಅಂತ ಅಷ್ಟೇ ಅಲ್ಲ, ಕೆಲವು ಮಕ್ಕಳೆಲ್ಲನೂ ಅಷ್ಟೇ. ಒಂದು ವಾರಕ್ಕಿಂತ ಜಾಸ್ತಿ ಮಟ್ಟದಲ್ಲಿ ಚೆನ್ನಾಗಿ ಆ ವ್ಯಕ್ತಿ ಚೆನ್ನಾಗಿ ಅವ್ರನ್ನ ಭಾವನಿಕೆಯಿಂದ ನೋಡಿ ಚೆನ್ನಾಗಿ ನೋಡಿಕೊಂಡು ಮಾಡಿಬಿಟ್ರೆ ಮಕ್ಕಳು ಅವರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿಬಿಡ್ತಾರೆ. ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಹೇಳಬೇಕು ಅಂತ ಅಂದರೆ. ನಮ್ಮಮ್ಮ ಏನಾದರೂ ಅಂಗನವಾಡಿಗೆ ಅಂತ ಹೋದರೆ ಸಾಕು, ಇಲ್ಲ ಹೊರಗಡೆ ಹೋದರೆ ಅಂತ ಸಾಕು, ಅಜ್ಜಿ ಅಂತ ಕೂಗಾಡ್ಬಿಡೋನು. ಏನೇ ಹಿಂಸೆ ಮಾಡಿ ಮನೇಲಿ ಇರಿಸ್ಕೊಳ್ಳೋಕೆ ಹೋದರೂ ಇರ್ತಾ ಇರಲಿಲ್ಲ. ಅಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟಿದ್ದಾನೆ ನಮ್ಮ ಅಮ್ಮಂಗೆ. ಹಾಗೆಯೇ ನಮ್ಮ ದೊಡ್ಡಪ್ಪಂಗೂ ಅಷ್ಟೇ, ನಮ್ಮ ಅಪ್ಪಗೆ ಜಾಸ್ತಿ ಅಟ್ಯಾಚ್ಮೆಂಟು, ತಾತ ಅಂತ ಅಂದ್ಬಿಟ್ಟು. ಹಾಗೆಯೇ ನಮ್ಮ ದೊಡ್ಡಮ್ಮಂಗೂ ಅಷ್ಟೇ ಈ ರೀತಿ ಜಾಸ್ತಿ ಅಟ್ಯಾಚ್ಮೆಂಟು. ಅಂದರೆ ಅವರೇ ಇರ್ತಾರೆ ನೋಡಿ ಊರಲ್ಲಿ, ಆ ರೀತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟಿದ್ದಾನೆ. ಬಿಸಿಲು ಚೆನ್ನಾಗಿ ಬರ್ತಾಯಿತ್ತು, ಗಾಳಿನೂ ಚೆನ್ನಾಗಿ ಬೀಸ್ತಾಯಿತ್ತು. 2 ದಿವಸದಿಂದ ನೈಟು ಚೆನ್ನಾಗಿ ಮಳೆ ಬರ್ತಿತ್ತು ನೋಡಿ, ಹಂಗಾಗಿ ರಾಗಿನ ಒಣಗಾಕಿರಲಿಲ್ಲ. ಇವಾಗ ಒಣಗಾಕಿ ಅದನ್ನು ನನ್ನ ತಮ್ಮನ ಕೈಲಿ ಕೊಟ್ಟು ಕಳಿಸ್ತಾರೆ. ಅವ್ರು ಮಿಲ್ ಮಾಡಿಸ್ಕೊಂಡು ಬರ್ತಾರೆ. ರಾಗಿ ತೊಳೆಯಲ್ವ ಅನ್ನೋದೇನಿಲ್ಲ, ಒಂದೊಂದು ಟೈಮ್ ತೊಳಿತಾರೆ, ಒಂದೊಂದು ಟೈಮ್ ತೊಳೆಯಲ್ಲ. ಈ ರೀತಿ ಕೇರ್ಬಿಟ್ಟು ನೀಟಾಗಿ ಮತ್ತೆ ಮಿಲ್ಲಿಗೆ ಕೊಡ್ತಾರೆ. ಅಲ್ಲೂ ಮಾಡಿಬಿಟ್ಟು ಆಮೇಲೆ ಮಿಲ್ ಮಾಡಿಸ್ತಾರೆ. ನಮ್ಮ ಮನೆ ಹತ್ರ ಇದು ಬ್ರಹ್ಮ ಕಮಲ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಎಷ್ಟು ಹೂ ಬಿಟ್ಟಿದೆ ಅಂದರೆ ಇವತ್ತು ಬಿಡಲ್ಲ, ಇವತ್ತು ಸಂಜೆಗೆ, ನಾಳೆ ಸಂಜೆ ನಮ್ಮಮ್ಮ ಕರೆಕ್ಟಾಗಿ ಹೇಳ್ತಾರೆ ಯಾವತ್ತು ಈ ಹೂ ಅರಳುತ್ತೆ ಅನ್ನೋದು ಕರೆಕ್ಟಾಗಿ ಹೇಳ್ತಾರೆ. ಇವತ್ತು ಸಂಜೆ ಅರಳುತ್ತೇನಮ್ಮ ಅಂದರೆ, ಇಲ್ಲ ನಾಳೆ ಸಂಜೆ ಕರೆಕ್ಟಾಗಿ ಅರಳುತ್ತೆ ಅಂತ ಹೇಳಿದರು. ನಾವು ಇವತ್ತು ನೈಟೇ ಹೊರಡ್ತಾ ಇದ್ವಿ.
ಹಂಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸೋಮವಾರ ಸಂಜೆ ಚೆನ್ನಾಗಿ ಅರಳಿತ್ತು. ಅದನ್ನು ಕೂಡ ಫೋಟೋ ಶೇರ್ ಮಾಡಿದರು. ಲಾಸ್ಟ್ ಈ ವಿಡಿಯೋ ಎಂಡಲ್ಲಿ ನಾನು ಆ ಫೋಟೋಗಳನ್ನ ಶೇರ್ ಮಾಡ್ತೀನಿ, ಬೇಕಾದರೆ ನೋಡಿ. ಒಂದು 9ರಿಂದ 10 ಒಂದು 11 ಹೂವು ಚೆನ್ನಾಗಿ ಬಿಟ್ಟಿತ್ತು. ಎಷ್ಟು ಚೆನ್ನಾಗಿ ಅಂದರೆ ಮೊಗ್ಗುಗಳು ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದು ಮನಿ ಪ್ಲ್ಯಾಂಟ್ಸ್ ಆಗಿರ್ಬೋದು. ಮನಿ ಪ್ಲ್ಯಾಂಟ್ಸ್ ನಾನು ಬೆಂಗಳೂರಿಗೂ ಕೂಡ ತಗೊಂಡು ಬಂದಿದ್ದೀನಿ. ಬ್ರಹ್ಮಕಮಲ ಒಂದೇ ಒಂದು ಗಿಡ ಥರ ನೆಟ್ಟಿದ್ದು, ಒಂದು ಎಲೆ ಬರುತ್ತೆ ನೋಡಿ, ಅದನ್ನು ನೆಟ್ಟಿದ್ದು ಇಷ್ಟು ಮರವಾಗಿ ಬೆಳ್ಕೊಂಡಿದೆ, ಇಷ್ಟು ಹೂ ಬಿಡುತ್ತೆ ಅಂತ ಅಂದರೆ ಎಷ್ಟು ಅದೃಷ್ಟ ಅಲ್ಲ. ಕೆಲವೊಂದು ಕಡೆ ಬೆಳೆಯೋಲ್ಲ. ಇದು ನೋಡಿ, ಇಲ್ಲಿ ಕೆಳಗಡೆ ಬಂದು ಅದು ಗೊಚ್ಚೆ ಥರ, ಅಂದರೆ ಚರಂಡಿ ಬಚ್ಚಲು ನೀರೆಲ್ಲ ಹೋಗೋದಕ್ಕೆ. ಬ್ರಹ್ಮಕಮಲ ಅಂದರೆ ಗೊತ್ತೇ ಇರುತ್ತೆ, ಅದು ದೇವ್ರ ಹೂವು ಅಂತ. ಅದನ್ನು ಬಿಟ್ಟಾಗ ಮನೆ ಹತ್ರ ಅದಕ್ಕೆ ಹಣ್ಣು ಕಾಯಿ ಎಲ್ಲ ಒಡೆದು ಅರಿಶಿನ ಕುಂಕುಮ ಇಟ್ಟು ಎಲ್ಲ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾರೆ. ಅಂದರೆ ಕಮಲ ಎಲ್ಲಿ ಬೆಳೆಯೋದು ಹೇಳಿ? ಗೊಚ್ಚೆ ಇರುವಂತಹ ಜಾಗದಲ್ಲಿ ಕಮಲ ಅಲ್ಲಿ ಬೆಳೆಯುತ್ತಲ್ಲ, ಆ ಥರ ದೇವರು ಕಮಲ ಅಂತಲೇ ಹೇಳ್ಬೋದು. ಬ್ರಹ್ಮಕಮಲ ಅದರಲ್ಲೇ ದೇವರಿದೆ. ಹಾಗೆಯೇ ಅವತ್ತು ನೈಟು ನಾವು ಬಂದ್ಬಿಟ್ಟು, ಇದು ಸೋಮವಾರ ನೆಕ್ಸ್ಟ್ ಡೇ ಸಂಜೆ ನನ್ನ ಮಗ ಯಾವ ರೀತಿ ಆಟ ಆಡ್ತಾಯಿದ್ದಾನೆ ನೋಡಿ. ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದೀವಿ. ನಾಳೆಯಿಂದ ನಾನು ನಿಮಗೆ ಹೊಸ್ದಾಗಿ ಶೇರ್ ಮಾಡುವಂತಹ ವ್ಲಾಗ್ಗಳು ತುಂಬ ಡಿಫ್ರೆಂಟಾಗಿರುತ್ತೆ. ಅಂದರೆ ನಿಮಗೆ ಇಷ್ಟ ಆಗುತ್ತೆ, ಆ ಥರ ವ್ಲಾಗನ್ನು ಶೇರ್ ಮಾಡ್ತೀನಿ. 2 ಮಕ್ಕಳ ಜೊತೆ ನನ್ನ ಡೈಲಿ ರೋಟೀನ್ ಯಾವ ರೀತಿ ಇದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಯಾರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಅಥವಾ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ. 2 ಮಕ್ಕಳನ್ನ ನೋಡಿಕೊಂಡು ಡೈಲಿ ವ್ಲಾಗನ್ನು ಶೇರ್ ಮಾಡೋದು ಅಂತ ಅಂದರೆ ತುಂಬಾ ಕಷ್ಟ ಇರುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ದಯವಿಟ್ಟು ವಾಚ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟಿಂದ ನನಗೂ ಕೂಡ ಒಳ್ಳೊಳ್ಳೆ ಮೋಟಿವೇಟ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.